ಒಳ್ಳೆಯ ಶಕ್ತಿಯನ್ನು ಸಮಾಜಕ್ಕೆ ಮುಡಿಪಾಗಿಡುವಂಥದ್ದು, ಸಮಾಜದ ಏಳಿಗೆಗೆ ಬಳಕೆ ಮಾಡುವಂಥ ಕಾರ್ಯಕ್ರಮಗಳು ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಂಥವು. ಈ ಸಂಘವನ್ನು ಕೂಡ ಅನೇಕ ಹಿರಿಯರುಗಳನ್ನ ಪ್ರಾಸ್ತಾವಿಕವಾಗಿ ಲೋಕೇಶ್ ಅವರು ಪ್ರಸ್ತಾಪ ಮಾಡುವಾಗ ಹೇಳಿದರು. ಅನೇಕ ಹಿರಿಯರು ಈ ಸಂಘದ ಏಳಿಗೆಗೋಸ್ಕರ ನಿರಂತರವಾಗಿ ಶ್ರಮಪಟ್ಟು ಸಮಾಜದ ಉಳಿಕೆಗೋಸ್ಕರ ಕೆಲಸ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಹೇಳಿದರು ಸಾಧಾರಣ 54 ವರ್ಷ ಆಯಿತು ಅಂತೇಳಿ. ಈ 54 ವರ್ಷಗಳಲ್ಲಿ ಕೂಡ ನಿರಂತರವಾಗಿ ಈ ಸಂಘ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಅನೇಕ ಅಧ್ಯಕ್ಷರುಗಳ, ಕಾರ್ಯದರ್ಶಿಗಳ, ಪದಾಧಿಕಾರಿಗಳ, ಸದಸ್ಯರುಗಳ ಸಮಾಜದ ಸಹಕಾರದಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ. ನಾನು ನೋಡಿದ್ದೇನೆ ಈ ಸಂಘ 1999 ಇಸ್ವಿಯಲ್ಲಿ ಲೋಕಸಭಾ ಸದಸ್ಯರಾಗಿರುವಂಥ ಸಮಯದಲ್ಲಿ ಇಲ್ಲಿ ಬಂದಾಗ ಒಂದು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಕಚೇರಿ ಇತ್ತು. ನಂತರ ಇವತ್ತು ಅಲ್ಲೇ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಜನ್ಮದಿನೋತ್ಸವ ಆಚರಣೆ ಮಾಡುವಂಥ ಕಾರ್ಯಕ್ರಮಗಳು ನಡೆದಿತ್ತು. ಆದರೆ ಇವತ್ತು ನೋಡಿದ್ರೆ ಹೆಚ್ಚಿನ ವಿಷಯ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಪರ್ಕಳ ಸಂಘ ಅಂತ ಹೇಳಿದ್ರೆ ಇಡೀ ಉಡುಪಿಗೆ ಒಂದು ಮಾದರಿಯ ಸಂಘವಾಗಿ ಇವತ್ತು ಆಗಿದೆ. ಎಲ್ಲ ಜನರ ಸಂಘಟನೆಗೆ ಹೊಂದಿಕೊಂಡು, ಎಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ಹೊಂದಿಕೊಂಡು ಇವತ್ತು ಈ ಸಂಘ ಇವತ್ತು ಸಾಕಷ್ಟು ರೀತಿಯ ಸಾಧನೆಯನ್ನು ಮಾಡಿ ತೋರಿಸಿದೆ. ಬಹಳ ಆಕರ್ಷಕವಾದಂತಹ ಸಭಾಭವನದ ಉದ್ಘಾಟನೆ ಆಗಿದೆ. ಇಂದಿನ ಸಮಯದಲ್ಲಿ ಹವಾನಿಯಂತ್ರಣ ಕೊಠಡಿ ಇವತ್ತು ಸಮುದಾಯ ಭವನಗಳ ಅವಶ್ಯಕತೆ ಇರುವಂತಹ ಸಮಯದಲ್ಲಿ ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಹೆಚ್ಚಿನ ವರ್ಷ ಇವತ್ತು ಈ ಭಾಗದಲ್ಲಿ ಇಂಥ ಸಮುದಾಯ ಭವನ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಮುದಾಯ ಭವನ ನಿರ್ಮಾಣ ಆಗಿ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ನಾನು ಈ ಸಮಯದಲ್ಲಿ ಸಂಬಂಧಪಟ್ಟಂತ ಎಲ್ಲ ಇದಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸರ್ಕಾರ ಕೂಡ ಬೇರೆ ಬೇರೆ ಹಂತಗಳಲ್ಲಿ, ನಾನು ಲೋಕಸಭಾ ಸದಸ್ಯರಾಗಿರುವಾಗ ಸಭಾಪತಿಯವರು ಇಲ್ಲಿ ಶಾಸಕರಾಗಿದ್ದರು, ಅವರ ಸಹಕಾರ ಕೂಡ ದೊಡ್ಡ ರೀತಿಯಲ್ಲಿ ಇತ್ತು. ರಘುಪತಿ ಭಟ್ ಅವರಿರ್ಬೋದು ಅಥವಾ ಪ್ರಮೋದ್ ಮಧ್ವರಾಜರವರಿರ್ಬೋದು ಶಾಸಕರಾಗಿ, ಸಚಿವರಾಗಿ, ಅಥವಾ ಇವತ್ತು ಯಶ್ಪಾಲ್ ಅವರಿರ್ಬೋದು, ಎಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ಇವತ್ತು ಈ ಒಂದು ರೀತಿಯ ಆಕರ್ಷಕವಾದಂತಹ ಸಮುದಾಯ ಭವನದ ನಿರ್ಮಾಣಕ್ಕೆ ಇವತ್ತು ಕಾರಣೀಭೂತರಾಗಿದ್ದೀರಿ. ಎದುರುಗಡೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಭಾವಚಿತ್ರವನ್ನು ಹಾಕಿದ್ದೀರಿ, ಇನ್ನೊಂದು ಕಡೆ ಕೋಟಿ ಚೆನ್ನಯ್ಯರವರ ಭಾವಚಿತ್ರವನ್ನು ಹಾಕಿದ್ದೀರಿ. ಈ ಎರಡು ಆರಾಧನೆಗಳು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಆರಾಧನೆ ಕೂಡ ಬರೇ ಬಿಲ್ಲವ ಸಮಾಜಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಇದು ಇಡೀ ಈ ಜಗತ್ತಿನ ವಿಶ್ವ ಮಾನವರನ್ನು ಒಟ್ಟು ಸೇರಿಸುವಂತ ಒಂದು ಸಂದೇಶವನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಕೊಟ್ಟಿದ್ದಾರೆ. ಮೊನ್ನೆ ವ್ಯಾಟಿಕಾನ್ನಲ್ಲಿ ಜಗದ್ಗುರು ಪೋಪ್ರವರು ಕೋಟಿ ಚೆನ್ನಯ್ಯರ ಆರಾಧನೆ ಇವತ್ತು ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಜಾನಪದ ವೀರಪುತ್ರರುಗಳು ಇವತ್ತು ಹೋರಾಟ ಮಾಡತಕ್ಕಂಥ ಹಿನ್ನೆಲೆ. ನಾನು ಪುತ್ತೂರಿಗೆ ಸಂಬಂಧಪಟ್ಟವ, ಅದೇ ರೀತಿಯಲ್ಲಿ ಸಮಾಧಿ ಕೂಡ ಅಲ್ಲೇ ಬರ್ತದೆ, ಬೆಂಗಳೂರಲ್ಲಿ ಬರ್ತದೆ. ಆದರೆ ಉಡುಪಿ ಈ ಪರಿಸರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಮತ್ತು ಕೋಟಿ ಚೆನ್ನಯ್ಯರ ಆರಾಧನೆಯನ್ನ ಇವತ್ತು ಸಾಕಷ್ಟು ರೀತಿಯಲ್ಲಿ ಇವತ್ತು ಆರಾಧಿಸುವಂತ ಒಂದು ಊರಿದ್ರೆ ಅದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಾವು ಆರಾಧಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಚಾರಿತ್ರಿಕವಾಗಿ ಇತಿಹಾಸದಲ್ಲಿ ಹೆಚ್ಚಿನ ಅಂಶ ಅಸಮಾನತೆಯನ್ನು ತಿದ್ದುವಂತ ಕೆಲಸ ಕಾರ್ಯವನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ನಡೆಸ್ಕೊಂಡು ಬಂದರೆ ಅದಕ್ಕೋಸ್ಕರ ಇವತ್ತು ಅವರನ್ನ ಪ್ರಾರ್ಥಿಸ್ತೇವೆ, ಪೂಜಿಸ್ತೇವೆ. ಇಡೀ ನಮ್ಮ ಸಮಾಜಕ್ಕೆ, ಅಸ್ಪೃಶ್ಯತೆಯಲ್ಲಿದ್ದಂಥ ಸಮಾಜಕ್ಕೆ ಸ್ಪೃಶ್ಯತೆಯನ್ನು ಕೊಡುವುದರ ಮುಖಾಂತರ ಇಡೀ ಸಮಾಜಕ್ಕೆ ಬೆಳಕನ್ನು ಕೊಟ್ಟಿರುವಂತಹ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು. ನಮಗೂ ಕೂಡ ದೇವರನ್ನ ಪ್ರಾರ್ಥಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತವರು. ಇವತ್ತು ಅದೇ ರೀತಿಯಾಗಿ ಇವತ್ತು ಅವರ ಹೆಸರಿನಲ್ಲಿ ಈ ಸಭಾಭವನ ನಿರ್ಮಾಣ ಆಗಿದೆ. ನಾನು ಮತ್ತೊಮ್ಮೆ ಸಂಬಂಧಪಟ್ಟಂತ ಎಲ್ಲ ದಾನಿಗಳಿಗೆ, ಸಂಬಂಧಪಟ್ಟವರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಈ ಕೀರ್ತಿಯನ್ನ ಪರ್ಕಳದವರು ಶಾಶ್ವತವಾಗಿ ಉಳಿಸ್ಕೊಂಡು ಬರಬೇಕು. ನಮ್ಮ ಹಿರಿಯರಾಗಿ ಸಂಜೆ ಕೂತ್ಕೊಂಡಿದ್ದಾರೆ, ಅಥವಾ ನಂದಕುಮಾರ್ ಇರ್ಬೋದು, ಇವತ್ತು ಅನೇಕ ಹಿರಿಯ ಹಿಂದಿನ ಅಧ್ಯಕ್ಷರುಗಳಿದ್ದಾರೆ, ಪ್ರೇಮ್ ಕುಮಾರ್ ಅವರಿದ್ರು. ಅದೇ ರೀತಿಯಾಗಿ ಇಂದಿನ ಎಲ್ಲರೂ ಕೂಡ ಯಾವ ರೀತಿಯಲ್ಲಿ
ಈ ಒಂದು ಸಂಘವನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎತ್ತಿನ ಕೈ ಸಂಘಟನೆಯಲ್ಲಿ ಪರ್ಕಳ ಅನ್ನುವಂತ ಹೆಸರನ್ನು ಉಳಿಸುವಂತ ಕೆಲಸ ಕಾರ್ಯವನ್ನ ಎಲ್ಲರ ಸಹಕಾರದಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಒಂದು ಅನುಗ್ರಹದಿಂದ, ಕೋಟಿ ಜನರ ಅನುಗ್ರಹದಿಂದ, ಈ ಸೇವೆಯ ದೇವರ ಅನುಗ್ರಹದಿಂದ ಅದು ಶಾಶ್ವತವಾಗಿ ಉಳಿಲಿ ಅಂತ ಆಶಿಸಿಕೊಂಡು ನನ್ನನ್ನ ಇಲ್ಲಿ ಬರಮಾಡಿಸಿ ಪ್ರತಿ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಇಲ್ಲಿ ಬರಮಾಡಿಸಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಪ್ರತಿಯೊಂದು ಆಡಳಿತ ಮಂಡಳಿಯವರಿಗೆ ತಮಗೆಲ್ಲರೂ ಕೂಡ ವಂದಿಸ್ತಾ ದೇವರು ಒಳ್ಳೇದು ಮಾಡಿ ಎಂದು ಪ್ರಾರ್ಥಿಸಿ ನಾನೊಂದು ಮಾತು ಮುಗಿಸ್ತೀನಿ. ಪ್ರಾರಂಭಿಸುವ ಮೂಲಕ ನಾರಾಯಣ ಗುರುಗಳ ಆದರ್ಶ ವಿಚಾರಗಳು ಇನ್ನಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಪ್ರಾರಂಭ ಮಾಡಿದೆ. ಆದರೆ ಅಧ್ಯಕ್ಷರಾಗಿ ನೇಮಕ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಬಹುಶಃ ಪ್ರಥಮ ಅಧ್ಯಕ್ಷರಾಗಿ ಮಂಜುನಾಥ್ ಪೂಜಾರಿ ಅವರ ಆಯ್ಕೆಯಾಗುವ ಮೂಲಕ ಅವರಿಗೆ ಸಚಿವ ಸಂಪುಟದ ಸ್ಥಾನಮಾನವನ್ನು ಕೂಡ ಅವರಿಗೆ ಕೂಡ ಸಂದರ್ಭದಲ್ಲಿ ಮುಖ್ಯ ಸಮಸ್ತ ಜನರ ಪರವಾಗಿ ಶಾಸಕರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಬಹುಶಃ ನಾವೆಲ್ಲರೂ ಶಾಸಕರು ಕಳೆದ ಅಧಿವೇಶನದಲ್ಲಿ ನಾರಾಯಣ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ 500 ಕೋಟಿ ಬಿಡುಗಡೆ ಮಾಡಬೇಕೆಂಬ ಒತ್ತಾಯವನ್ನು ಸರ್ಕಾರವನ್ನು ಇಟ್ಟಿದ್ದೇವೆ. ಆ 500 ಕೋಟಿ ಬಿಡುಗಡೆ ಆದರೆ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಸಮುದಾಯ ನಾರಾಯಣ ಸಮುದಾಯ ಭವನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಮಂಜುನಾಥ್ ಪೂಜಾರಿ ಅವರ ಈಗಾಗಲೇ ಮಾತುಕತೆ ಮಾಡಿದ್ದೇವೆ. ನಮ್ಮ ನೇತೃತ್ವದ ವಿನಯ್ ಕುಮಾರ್ ಅವರ ಸಹಕಾರದೊಂದಿಗೆ ನಮ್ಮ ಜಿಲ್ಲೆಯ 5 ಶಾಸಕರನ್ನು ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ನಾವೆಲ್ಲರೂ ಒಟ್ಟಾಗಿ ನಾರಾಯಣ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ನಾವು ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಕೆಲಸ ನಾವೆಲ್ಲರೂ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಹೇಳಿದೆ. ಇದರಿಂದಾಗಿ ಶಾಸಕರಾಗಿ ಖಂಡಿತವಾಗಿ ನಿಮ್ಮ ಜೊತೆಗೆ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನ್ಯಾಯ ಕೊಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಈಗಾಗಲೇ ನೀವು ಹೇಳಿದಾಗೆ ಪಾರ್ಕಿಂಗ್ಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳಾಗಿ ಖಂಡಿತವಾಗಿ ಏನೆಲ್ಲ ಅನುಕೂಲ ಬೇಕು ಅದನ್ನೆಲ್ಲ ಅನುಕೂಲ ಮಾಡಿ. ಯಾಕೆಂದರೆ ಈಗಾಗಲೇ ಕಡೆಗೋಡಿ ನಗರ ಸಭೆ ಮೂಲಕ ಕೂಡ ಇದಕ್ಕೆ ಸಂಪರ್ಕ ಮಾಡುವಂಥ ರಸ್ತೆಗೆ ನಾವು ಸಹಕಾರವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ. ಇದರಿಂದ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ಇರ್ಬೋದು, ಇನ್ನಷ್ಟು ಇದರ ಅಭಿವೃದ್ಧಿ ಕಾರ್ಯಗಳಿಗೆ ಏನೆಲ್ಲ ಯೋಜನೆಗಳು ಮುಂದೆ ತಂದ ಜೊತೆಗೆ ಇಟ್ಟುಕೊಂಡು ಇನ್ನಷ್ಟು ಪಟ್ಟಣದ ಈ ಸಮುದಾಯ ಭವನ ಇಡೀ ನಮ್ಮ ಜಿಲ್ಲೆಯ ಇತರ ಸಂಘಟನೆಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವ ಹೇಳುತ್ತಾ ನಡೆದಿರುವ ಎಲ್ಲರಿಗೆ ಒಡೆಯ ಉಡುಪಿ ಶ್ರೀಕೃಷ್ಣ ಮತ್ತು ಪ್ರಾಣ ಉತ್ತರೋತ್ತರ ಬೆಳೆದಿ ಆರೋಗ್ಯವನ್ನು ಕಲಿಸಲಿ ಅಂತ ಶ್ರೀ ದೇವರತ್ತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಮುಂಚಿತ ಮಾತನಾಡುತ್ತಾರೆ. ಸ್ಥಾಪಕ ಅಧ್ಯಕ್ಷರಾಗಿನ ಸದನ ಪ್ರಕರಣ ಮೂರೇ ಸುಮಾರು ವರ್ಷ ತುಂಬು ನಮ್ಮ ಸಮಾಜದ ಒಂದಕ್ಕೆ ದೇವಸ್ಥಾನ ಹೋಗಿನ ಒಂದು ಅವಕಾಶ ಇತ್ತು. ಈ ಅವಕಾಶ ಇಪ್ಪತ್ತಿನ ಹೊರತುಡು ಯುವಕರಾಗಿನ ಇತ್ತಿನ ಸದನ ಪ್ರಕರಣ ಬಗ್ಗೆ ಕೆಲವು ಜನ ಹಿರಿಯರನ್ನ ಒಟ್ಟಾದ ನಾನೆಂದು ದೇವಸ್ಥಾನ ಹೋಗಿ ಬರಲಿ, ನಾನೆಂದು ಕೊಂಡ ಒಂದು ಭಾವನೆ ತಗೊಂಡು ಅದರ ದೇವಸ್ಥಾನ ಬುಕ್ಕಿಯ ದೇವಸ್ಥಾನ ಬುಕ್ಕಿನ ಅಗ್ಲಿ ಕೆಲವು ವಿಚಾರಗಳು ಇಲ್ಲದೆ ಕಡ ಯಾಕೆ ನೀವು ದೇವಸ್ಥಾನ ಬುಕ್ಕಿನ ಅಂಚಾಬ್ನು ಇಲ್ಲದ ಬರೋಚಿ ಇಂದಿನ ಕೆಲವು ನೆರ್ಪಣಿಕೆಯಿಂದ ಅಂದ್ರೆ ಅದು ಕೋಡೆ ದೇವಸ್ಥಾನ ಬುಕ್ಕಿನ ಇರ್ತದೆ. ಇನಿ ನಮ್ಮ ಸಮಾಜದಲ್ಲಿ ದೇವಸ್ಥಾನ ಬುಕ್ಕಿನ ಅವಕಾಶ ಸಿಕ್ಕಡೆ ಇಂಚಿನ ಒಂಜಿ ಅವಕಾಶ ಸಿಕ್ಕೊಡಿಂದಾಂಡ ಇಂಚಿನ ಒಂಜಿ ದಾಲ ಒಂಜಿ ನಮ್ಮ ಸಮಾಜಕ್ಕೆ ಎಡ್ಡೆ ಮಲ್ಪಡಿಂದಾಂಡ ಇಂಚಿನ ಸಂಘಟನೆ ರೀತಿಯಿಂದ ಮಾತ್ರ ಸಾಧ್ಯ ಆಗಿದೆ. ಬಂದಲ್ಲ ನಮ್ಮ ಹಿರಿಯರ ಮೇಲೆ ಒಂದು ಕಲ್ಪನೆ ಒಂದು ಸಂಘದ ರೂಪುರೇಷೆ ಬರ್ತದೆ. ಸಂಘದ ರೂಪುರೇಷೆ ಬರ್ತದಿಂದ ಮಾತ್ರ ಸಾಧ್ಯ ಇಚ್ಚಿ ಐಕ್ಯ ಬೋರ್ಡ್ ಹಾಕಿನ ವ್ಯವಸ್ಥೆಯಲ್ಲಿ ಬೋರ್ಡಿಂದ ಐಕ್ಯ ವಾರೀತಿ ವ್ಯವಸ್ಥೆ ಮಾಡ್ಬೇಕ ಒಂದು ಒಂಜಿ ಆಲೋಚನೆ ಬರ್ತದೆ. ಐಕ್ಯ ನಾರಾಯಣ ಗುರುಕುಲಿನ ಒಂಜಿ ದುಂಬುಜಿ ಒಂದು ಅನ್ನ ಒಂಜಿ ಕಲ್ಪನೆ ಬಸೊಂದು ನಮ್ಮ ಸಮಾಜದ ಹಿರಿಯರನ್ನಾಗಿ ಒಂಜಿ ದುಂಬತ್ತನಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ದೀಕ ಬಂದೆ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ದೀಯ ಮುಂದೆ ದೀನಿಂದ ಅದಕ್ಕೆ ವಾರೀತಿ ಒಗ್ಗಟ್ಟಾಗೋಡಿಂದ ದಾದ ಒಂಜಿ ನಮ್ಮ ಒಂಜಿ ಸ್ನಾನ ಬೋರ್ಡಿಂದ ಐಕೊಂಜಿ ಬಾಡಿಗೆದ ರೂಮ್ಗೆ ಬಂದಿದೆ. ಬಾಡಿಗೆದ ಒಂಜಿ ಅಂಗಡಿ ನಾರಾಯಣ ಗುರುಕುಲಿನ ಒಂಜಿ ಪೂಜೆ ಪ್ರಸ್ತಾಪ ಮತ್ತೊಂದು ಐಕೆ ಬಾಡಿಗೆ ಕಟ್ಟೆಲ್ಲ ದೊಡ್ಡಿಜ್ಜಿ ಅಂಚೆ ನಾ ದೊಡ್ಡ ಏನಾದ್ರು ಅಗಲಗಲ ಸಂಬಳಗಳು ಅಗಲ ಒಂದೇ ದೊಡ್ಡ ಪಾಟ್ ಆ ಒಂದೇ ಅಗಲ ಬಾಡಿಗೆ ಕೊರತು ಅಂಚಿನ ಒಂದು ಸಂಘಟನೆ ಕಟ್ಕೊಂಡು ಬರ್ತಿನ ಕೀರ್ತಿ ನಮ್ಮ ಹಿರಿಯರನ್ನ ಬಂದಿಲ್ಲ. ನಿಮಗೆ ಪೂರ ದುಡ್ಡು ಕೊಡ್ತಾರೆ ಹಾಲ್ ಮಂತ ಪ್ರತಿ ಕಡೆಲ್ಲ ಹಾಲ್ ಹಾಕೊಂಡು ಪೂರ ಅವಂದೇ ಎಪ್ಪಡು ಹಾಲ್ ಮಂತದೆ ದೊಡ್ಡ ಬರ್ಪಡು ಆ ದೊಡ್ಡ ಆ ರೀತಿ ಸಮಾಜ ಕೊರಕ ಬಂತಿನ ಮುಂದೆ ನಿಗಲೇ ತಿಳಿಪೋಡು ಯಾವ ತಿಳಿಪೋಡು ಬಂದಾಗ ಪ್ರತಿ ವರ್ಷವೂ ನಮ್ಮ ಸಂಘ ಮಹಾಸಭೆ ಮಲ್ಪುವ ಪ್ರತಿಯೊಂದು ಜಿಲ್ಲೆದಾಗಿಲ್ಲ ಮೆಂಬರ್ ಆಲೆ ಪ್ರತಿಯೊಂದು ಜಿಲ್ಲೆದಾಗಿಲ್ಲ ಮಹಾಸಭೆಗೆ ಬಲ್ಲೆ ಆ ರೀತಿ ನಮ್ಮ
ಈ ಹಾಲಿಗೆ ಓ ನಮ್ಮ ಬ್ಯಾತೆ ಸಂಘದ ಲೋನ್ ಮಾಡಿ ಬ್ಯಾತೆ ಅವುಲ ವ್ಯವಸ್ಥೆ ಇದ್ದ ನಿಗಲಿ ಕೊಡ್ತಿನ ದುಡ್ಡು ಗೌರ್ಮೆಂಟ್ ಕೊಡ್ತಿನ ದುಡ್ಡು ನಾವು ಈ ಸಂಘನ ಕರೆದಿನಿ ಈ ಸಂಘದ ದುಡ್ಡು ಸಮಾಜಕ್ಕೆ ಕೊಡ್ತಿನ ಒಂಜಿ ವ್ಯವಸ್ಥೆ ಮಾಡ್ಬೇಕು ನಿಗಲೇ ಮಹಾಸಭೆ ಅವನಿಗೆ ಬರಲಿ ಮಾರ್ಗದರ್ಶನ ಕೊಡಲಿ ಆ ರೀತಿ ನಮ್ಮ ಸಮಾಜಕ್ಕೆ ವಿನಿಯೋಗ ಮಾಡ್ಬ ಬಂದು ನಾವು ಒಂಜಿ ಮಾರ್ಗದರ್ಶನ ನಿಗಲೇ ಕೊಡಲಿ ದಿನಷ್ಟು ಸ್ವಉದ್ಯೋಗಕ್ಕೂ ಕೂಡ ಒಂಜಿ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಭಾರಿ ಒಂಜಿ ಆಶೆ ಉಂಟು ಸ್ವಉದ್ಯೋಗ ಏನಪ್ಪಂದಾಗ ನಮ್ಮ ಈ ವಟಾರದ ಒಂಜಿ 20 ಜನ ಉದ್ಯಮಿಗಳಿಂದ ಅಗಲ ಮುಖಾಂತರ ಒಂಜಿ ಸುಮಾರು ಸಮಾಜಕ್ಕೆ ಬೆರೆಯವು ಅಥವಾ ಕೆಲವು ಜನಕ್ಕೆ ಉದ್ಯೋಗ ಕೊರಪಿನ ವಿಚಾರ ಬೆರೆಯವು ಅಥವಾ ಒಂಜಿ 10 ಜನ ಸ್ವಉದ್ಯೋಗಿಗಳು ಆಗಿರಿಂದ ನಮ್ಮ ಆ ಸ್ವಉದ್ಯೋಗಿಗಳ ಸಮಾಜ ನಮ್ಮ ಸಂಘಕ್ಕೆ ಉಪಕಾರ ಬೇರೆ ಆತ್ಮೀಯ ಸಮಾಜಕ್ಕೆ ಉಪಕಾರ ಬೇರೆ ಇಂಚಿನ ಕಾರ್ಯಕ್ರಮ ಮಲ್ಪುನ ಸಂದರ್ಭಗಳು ಪ್ರತಿಯೊಂದು ಇಲ್ಲದ ಜವನರಿನ ಜೋಕ್ಲಿನ ಮೂರು ಸೇರ್ಪಲೆ ಎಂಕೆಲೆಗ ಅದಾಗ ಏನಪ್ಪ ಜೋಕ್ಲಂಗೆ ಸೇರಿ ನಮ್ಮ ಸಂಘದ ಏನ ಚಟುವಟಿಕೆ ನಾವು ಜೋಕ್ಲಿಗಳ ಗೊತ್ತಾಗ್ಬಿಡು ಅಂಚಿನ ಕೆಲವು ಕಾರ್ಯಕ್ರಮ ಮಲ್ಪುನ ಸಂದರ್ಭಗಳು ಈಗ ಪೂರ ಸಹಕಾರ ಕೊಡಲಿ ಇಲ್ಲದ ಸಂಘದ ಮೆಂಬರ್ನಾಗ್ಲಾರೆ ಬಂದು ಎನ್ನ ಪಾತ್ರ ಮುಗಿಬಾರ್ದು